ಮಾರ್ನಿಂಗ್ ನಿಮ್ದು ಟ್ರಿಪ್ ಆದಷ್ಟು ನಾನು ವಿಡಿಯೋ ನೋಡ್ಕೊಂಡು ಹೋಗ್ತಿದ್ದೆ. ಸ್ಕೂಲ್ ಐಕ್ಲು ಖುಷಿ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರಿಪಲ್ ರಾಶ್. ಒಂದ್ಸಲ ಊರ ಕಡೆ ರೌಂಡ್ಸ್ ಎಲ್ಲ ಮುಗಿಸಿ ಮತ್ತೆ ಬ್ಯಾಂಗ್ಳೂರ್ ಕಡೆ ಹೊರಟಿದ್ದೀವಿ. ನಡೀತಾ ಇರಬೇಕು ಓಡಾಟ, ಲೈಫ್ ಅಂದ್ರೆ ಆಚೆ ಈಚೆ. ಏನೋ ಒಂದು ಸ್ವಲ್ಪ ದಿನಗಳಿಂದ ತುಂಬಾ ಮೋಡ ಇದೆ. ಸೊ ಆರಾಮಾಗಿ 11 ಗಂಟೆ ಅಷ್ಟೊತ್ತಿಗೆ ಹೊರಟಿದ್ದೀನಿ. ಜಸ್ಟು ಕಂಪ್ಲಾಪುರದಿಂದ ಮುಂದೆ ಹೊರಟಿದ್ದೀವಿ. ಇವಾಗ ತೊಗೊಂಡಿರೋ ರೂಟಲ್ಲಿ ಜಸ್ಟು KRS ಥ್ರೂ ಪಾಸ್ ಆಗ್ತೀವಿ ನಾವು. ಇಲ್ಲಿಗೆ ಬಂದರೆ ಒಂದು ಸ್ಟೋರಿ ನೆನಪಾಗುತ್ತೆ. PUCಲಿರುವಾಗ ಒಂದು ಸಲ ನೈಟು ಡಿಸ್ಕವರಲ್ಲಿ ತ್ರಿಬಲ್ ರೈಡಿಂಗು KRS ಹೋಗೋಣ ಅಂತ ಬಂದಿದ್ದೀವಿ. ನಮ್ಮ ಧೈರ್ಯ ನೋಡಿ, ಅವಾಗ KRS ಹೋಗೋಣ ಅಂತ ಬಂದು ಒಳಗಡೆ ಹೋಗ್ಬಿಟ್ಟಿದ್ದೀವಿ. ಲಾಟಿಲಿ ಬಿಟ್ಟು ಕಳಿಸಿದ್ರು, ಸೂಸೈಡ್ ಮಾಡ್ಕೊಳಕ್ಕೆ ಬಂದಿದ್ದೀರಾ ಮಕ್ಕಳ ಅಂತ. ಅವಾಗೇನೋ ಒಂಥರ ಬೇರೆ ಥರ ಮೆಂಟಾಲಿಟಿ ಇರುತ್ತಲ್ಲ ಕೆಲವು ಏಜಲ್ಲಿ, ಹಂಗೇನೆ ಅದು. ಇದೇ ಕಾವೇರಿ ನೀರಿಗಾಗಿ ಎಷ್ಟೆಲ್ಲ ಗಲಾಟೆಗಳಾಯಿತು. ಆದರೆ ಬೇಜಾರಾಗುತ್ತೆ, ನಮ್ಮ ನೀರು ನಮಗೆ ಇಲ್ವಾ ಅಂತ ಒಂದೊಂದು ಸಲ. ಕೆಲವು ಸರಿ ಕಾನೂನು ಅದು ಇದು ಅಂತಾರೆ, ಬಟ್ ನಮಗೆ ಇಲ್ಲದೆ ಬೇರೆಯವ್ರಿಗೆ ಕೊಡು ಅನ್ನೋದು ಸರಿಯಾದ ಮಾತಲ್ಲ. ನಮ್ಮ ರೈತರಿಗೆ ಇಲ್ಲ, ನಮ್ಮವ್ರಿಗೆ ಕುಡಿಯೋಕ್ಕೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾರೆ ಬೇಸಿಗೆಗಾಲದಲ್ಲಿ. ಹಂಗಿದ್ದಾಗ ನೋಡಿದ್ರೆ ಬೇಜಾರಾಗುತ್ತೆ, ಒಂಥರ ಬರಡು ನೋಡಿ. ಅದೇ ಡ್ಯಾಮ್. ಹಾಯ್ ಬ್ರೋ, ಆರಾಮ ಬ್ರೋ? ಬ್ರೋ ಯಾವಾಗಿಂದ ಗೊತ್ತಾ, ಏನು ನಿಮ್ಮ ಹೆಸರು ಬ್ರೋ? ಸದನ್. ಮಂಡ್ಯ ರಿಜಿಸ್ಟ್ರೇಷನ್ ಇಲ್ಲೇ ಲೋಕಲ್ ಅನ್ಸುತ್ತೆ ನೀವು? ನಾನು ಇವತ್ತು ಆ್ಯಕ್ಚುಲಿ ಅಮ್ಮ ಸ್ವಲ್ಪ ಕೆಲಸ ಇದ್ರೆ ಬೇರೆ ಕಡೆ ಬಿಟ್ಬಿಟ್ಟು ಲೇಟಾಗಿ ಹೋಗ್ತಿದ್ದೀನಿ ಆಫೀಸ್ಗೆ. ಹಾಂ, ಇವತ್ತು ಮಾರ್ನಿಂಗ್ ನಿಮ್ಮದು ಟ್ರಿಪ್ ಆದಷ್ಟು ನಾನು ವಿಡಿಯೋ ನೋಡ್ಕೊಂಡು ಹೋಗ್ತಿದ್ದೆ. ಸೀರಿಯಸ್ಲಿ ಐ ಕಾಂಟ್. ಅಯ್ಯೋ, ನೈಸ್ ಟು ಮೀಟ್ ಯು ಬ್ರೋ. ಕೈ ಹುಷಾರಾಗಿದೆಯಾ ಈಗ? ಮಾಮೂಲಿ ಬ್ರೋ, ಹಂಗೇನೆ. ಯಾವಾಗಿಂದ ಹೇಳಿ ಟ್ರಿಪಲ್ ರಶ್ ಯಾವಾಗ ಫಸ್ಟ್ KTM ಆಕ್ಸಿಡೆಂಟ್ ಅವಾಗಿಂದ ನೋಡಿದ್ವಿ ನಿಮ್ಮದು. ಥ್ಯಾಂಕ್ ಯು ಓಲ್ಡೆಸ್ಟ್ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹುಷಾರು ಬ್ರೋ, ಬಿ ಸೇಫ್ ಆಗಿರಿ. ಈಗ ಎಲ್ಲ ಹೋಗ್ತಿದ್ದೀರಾ? ನನ್ನ ಬೈಕ್ ನೋಡಿದ ತಕ್ಷಣ ನೋಟಿಸ್ ಮಾಡಿದೆ. ನಾನು ನಮ್ಮ ಪಿರಿಯಾಪಟ್ಟಣದಿಂದ ಅಂತ ಅನ್ಕೊಂಡೆ. ಇಲ್ಲ, ಈ ಸ್ಪಾಟ್ ಇತ್ತಲ್ಲ, ಅನ್ಕೊಂಡೆ ನಿಲ್ಸಿದ್ರು ಗಾಡಿ. ನೀರು ತುಂಬ ಕಡಿಮೆ ಇದೆ ಅನ್ಸುತ್ತಲ್ಲ? ಬ್ರೋ, ನೀರು ಕಮ್ಮಿ ಆಗಿದೆ, ಬೇಜಾರಾಗತ್ತೆ. ನೀರು ನಮ್ಮ ಕಾವೇರಿ ನೀರು. ನಿಮ್ಮ ಪಾಪ ಚೆನ್ನಾಗಿದ್ದಾನೆ. ಚೆನ್ನಾಗಿದ್ದಾನಾ? ಫ್ಯಾಮಿಲಿ ಸ್ಟೋರಿ ಸೀರಿಯಸ್ಲಿ ವೆರಿ ಇನ್ಸ್ಪಿರೇಷನ್. ಎಷ್ಟು ಹಂಗಂದ್ರೆ ಕೆಲವರು ಅದೇ ಹಳೆ ಕತೆ ಇರ್ದ್ಬಿಡಿ ಜಮಾನದ್ದು, ಬಟ್ ನಿಮ್ದು ಹೆಂಗಂದ್ರೆ ಮಾಡ್ರನ್ ಆಗಿ ಕೆಲವು ಕಡೆ ಸೀರಿಯಸ್ಲಿ ಅವ್ರು ಸಡನ್ನಾಗಿ ಬ್ಯಾಕಪ್ ಹೋಗ್ಬಿಡ್ತಾರೆ. ಇಷ್ಟೆಲ್ಲ ಆಗಿದೆ, ಮತ್ತೆ ಏನಕ್ಕೆ ಮೋಟೋಗ್ಲಾಗು ಅದು ಬೇಡ, ಅದನ್ನ ಬೇರೆ ಕಡೆ ಹಾಕೊಂಡು ಏನೋ ಲೈಫ್ ಮಾಡ್ಕೊಂಡ್ಬಿಡೋಣ, ಹಂಗೆ ಆ ಥರ ಪ್ಲಾನ್. ಬಟ್ ನಿಮ್ದು ಅದು ಪ್ಯಾಷನ್ ನೀವು ಉಳಿಸ್ಕೊಂಡು ಹೋಗ್ತಿದ್ದೀರಲ್ಲ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಎಲ್ಲ ನಿಮ್ಗಳ ಸಪೋರ್ಟ್ ಅಷ್ಟೇ ಬ್ರೋ. ಇನ್ನೂ ಮಾಡೋಣ ಅನಿಸುತ್ತೆ. ಸರಿ ಆಯಿತು, ನಾನು ಹೊರಡ್ತೀನಿ ಬ್ರೋ ಮತ್ತೆ. ಸರಿನಾ? ಹಾಂ, ನೈಸ್ ಮೀಟಿಂಗ್ ಯು. ಸಿಗೋಣ, ಹೀಗೆ ಖುಷಿಯಾಗಿರಿ. ಇನ್ಸ್ಟಾಲ್ ಮೆಸೇಜ್ ಹಾಕಿ, ಸರಿನಾ? ಓಕೆ ಬ್ರೋ, ಬಾಯ್. ಹಾಂ, ಬರ್ತೀನಿ. ಪಾಪ ಒಂಥರ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಇದು ಮಾಡಿದ್ರೆ ಎಮೋಷನ್ಸ್ ಇನ್ನೂ ಒಂಥರ ಬೇರೆ ಥರನೇ ಇರುತ್ತೆ. ಯಾರನ್ನಾದ್ರ ಹಿಂಗೆ ಮೀಟ್ ಮಾಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿದಾಗ ಏನೋ ಒಂಥರ ಗೊತ್ತಿರುತ್ತೆ, ಹೋಗಿ ಅವ್ರ ಹತ್ರ ಹೋಗ್ತೀವಿ ಮೀಟ್ ಮಾಡ್ತೀವಿ ಅಂತ. ಆ ಅನ್ಎಕ್ಸ್ಪೆಕ್ಟೆಡು ಮೀಟ್ಸು ಫೀಲಿಂಗೇ ಬೇರೆ ಥರ. ಕೆಲವು ಸಲ ಹಿಂಗೆ ಒಳಗಡೆ ರೂಟಲ್ಲಿ ಆರಾಮಾಗಿ ಪೀಸಾಗಿ ಊರು ಸುತ್ಕೊ ಹೋಗೋದು ಒಂಥರ ಚೆನ್ನಾಗಿರುತ್ತೆ. ಯಾವಾಗೂ ಹೊಡ್ಕೊ ಹೋಗ್ತಾ ಇರ್ತೀವಿ. ಅದಕ್ಕೆ ಒಂದು ಸಲ ಡಿಟೂರ್ ಮಾಡ್ಕೊಂಡು ಹಿಂಗೆ ಒಳಗಡೆಯಿಂದ ಹೋಗೋಣ ಅಂತ ಈ ರೂಟಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ಟಿಂಕ ಅಂತ ಊರಿದು, ಹಳ್ಳಿ. ಸ್ಕೂಲ್ ಐಕ್ಲು ಖುಷಿ. ಓ, ಇವತ್ತು ಶನಿವಾರ ಅಲ್ಲ, ಹಾಫ್ ಡೇ ಸ್ಕೂಲು, ವೈಟ್ ಕಲರ್ ಯೂನಿಫಾರ್ಮು. ಇದು ಕೆ ಆರ್ ಪೇಟೆ ಥ್ರೂ ಪಾಸ್ ಆಗ್ತಾ ಇದ್ದೀವಿ.
ಪಿರಿಯಾಪಟ್ಟಣದ ಸಂತೆ ನೋಡ್ದಂಗೆ ಆಗ್ತಾ ಇದೆ. ಇವಾಗ ಮಾತ್ರ ಗುರು ಯಾವುದೋ ಒಳ್ಳೆ ಹೈವೇ ಅಂತೂ ಸಿಕ್ತು. ಪೀಸ್ಫುಲ್ಲಾಗಿ ಹುಡ್ಕೊ ಹೋಗ್ತಾ ಇದ್ದೀವಿ. ತುಂಬಾಗಿದೆ ಗುರು ಇದು ರೋಡು. ಹೆಂಗೆ ಗುರು ಈ ರೋಡ್ ಯಾರಿಗೂ ಗೊತ್ತಿಲ್ಲ. ಯಾವುದು ಒಳಗಡೆ ರೋಡು. ಬ್ಯಾಂಗ್ಳೂರು, ಮಂಡ್ಯ, ಮೇಲುಕೋಟೆ, ಗಡಿ ಯಾವುದು ಗೊತ್ತಿಲ್ಲ ಗುರು. ಇದು ಬ್ಯಾಕ್ ವಾಟರ್ಸು. ಸ್ಪಾಟ್ ಮಾತ್ರ ಸಕ್ಕದಾಗಿದೆ, ಕ್ರೇಜಿಗಿದೆ ಗುರು. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇವೆಲ್ಲ. ಗಾಡಿ ಎತ್ಕೊಂಡು ಹೋಗ್ಬೋದು ಒಳಗೆ. ಹಿಮಾಲಯನ್ ಸ್ಕೆಚ್ ಹಾಕಿದ್ದೀವಲ್ವಾ, ಇಳಿಸೋಣ ಹಿಮಾಲಯನು. ಹಿಮಾಲಯನ್ ಇಳಿಸಿದ್ಮೇಲೆ ಆಮೇಲೆ ಹಿಂಗೆ ಯಾವ್ದಾರ ಹುಡುಗರು ಸಿಕ್ಕರು ಒಂದು 2-3 ಜನ ಕಂಪನಿಗೆ ಫುಲ್ ಕೂಳೆ ರೈಡ್ಗಳೇ ಮಾಡೋದ ಈ ಥರ. ಎಕ್ಸ್ಪ್ಲೋರ್ ಮಾಡಿ ಟೆಂಟ್ ಗಿಂಟ್ ಹಾಕ್ಕೊಂಡು ಈ ನಾಗಮಂಗಲ ತಾಲೂಕು ಏನೋ ಗೊತ್ತಿಲ್ಲ, ಆದರೆ ಊರಂತೂ ದೊಡ್ಡದಾಗಿದೆ. ಈ ಲೆವೆಲಿಗೆ ಟ್ಯಾಕ್ಸಿ ಸ್ಟ್ಯಾಂಡ್ ಇದ್ಬಿಟ್ರೆ ದೊಡ್ಡೂರು ಅಂತಾನೆ ತಾಲೂಕಿರುತ್ತೆ ನಾರ್ಮಲಿ. ಟ್ರ್ಯಾಕ್ಟ್ರು ಇವರು ಕಾಂಪಿಟೇಷನ್ ಹೊಡಿತಾರೆ. ಇನ್ನೊಂದು ನಿಮ್ಗೆ ಹೇಳಿದ್ದೆ, ಹಿಮಾಲಯನ್ ಬುಕ್ ಮಾಡಿದ್ದೀನಿ ಬಟ್ ತೊಗೊಳೋದ ಬೇಡ ಕನ್ಫ್ಯೂಷನಲ್ಲಿ ಇದ್ದೀನಿ ಅಂತ. ಸುಮಾರು ಜನ ಒಂದು ವಿಡಿಯೋಲ್ಲಿ ಕೇಳಿದ್ದೆ, ಅದಕ್ಕೆ ಕಮೆಂಟ್ ಮಾಡಿದ್ರಿ ತೊಗೊಳ್ಳಿ ಬ್ರೋ ಒಂದು ಆಫ್ ರೋಡ್ ಗಾಡಿ ಇರಲಿ ಅಂತ. ಕೆಲವರು ಸ್ವಲ್ಪ ವೆಯ್ಟ್ ಮಾಡಿ ತೊಗೊಳ್ಳಿ, ಅದು ಫಸ್ಟ್ ಲಾಟ್ ಬೇಡ ಸೆಕೆಂಡ್ ಲಾಟು ಆ ಥರ ಎಲ್ಲ ಹೇಳಿದ್ರಿ. ಆ್ಯಕ್ಚುಲಿ ಫಸ್ಟ್ ಲಾಟು ಆಲ್ರೆಡಿ ಹೋಗ್ಬಿಟ್ಟಿದೆ. ನಾನು ಡಿಸೆಂಬರಲ್ಲೇ ತೊಗೊತೀರಾ ಅಂತ ಕೇಳಿದರು. ಇಲ್ಲ 2024 ಆಗಲಿ ಅಂತ ಹೇಳಿದ್ದೆ. ಹಾಗೆ ಆ ಲಾಟ್ ಹೊರಟೋಯ್ತು. ನೆಕ್ಸ್ಟ್ ಲಾಟ್ ಇವಾಗ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಲಾಟು ಬರ್ಬೋದು, ಇನ್ನು ಜಾನ್ಗೆ ಬರ್ಬೋದು, ಜಾನ್ ಎಂಡಂಗೆ ಅಂತ ಹೇಳಿದ್ದಾರೆ. ಆದರೆ ನಾನೇನು ಮಾಡಿದೆ ಅಂದರೆ ಆಂಧ್ರೆ ಬ್ಲ್ಯಾಕ್ ಕಲರ್ ಬುಕ್ ಮಾಡಿ, ಇದು ಯಾಕೋ ಬೇರೆ ಟ್ರೈ ಮಾಡೋದ ಅನ್ನಿಸ್ತು. ಆ ಕಾಮೆಟ್ ವೈಟ್ ಅಂತ ಇದೆ ಇನ್ನೊಂದು ವೈಟ್ ಕಲರ್ದು, ಅದು ಒಂಥರ ಗ್ರಾಫಿಕ್ಸ್ ಎಲ್ಲ ಚಿಂದಿಯಾಗಿದೆ. ಹಂಗೆ ಯಾಕೋ ಒಂಥರ ಇಷ್ಟ ಆಗೋಯ್ತು ಗುರು. ಕಲರ್ ಚೇಂಜ್ ಮಾಡಿ ಬುಕ್ ಮಾಡಿದ್ದೀನಿ ಅದನ್ನು. ಅದಕ್ಕೇ ಇವಾಗ ಅದು ತೊಗೊಳೋದಾದರೆ ಸೇಮ್ ಟೈಮ್ಗೆ ಸಿಕ್ಕಿದ್ರೂ ಸಿಗ್ಬೋದು ಜನವರಿ ಎಂಡಂಗೆ, ಇಲ್ಲ ಸ್ವಲ್ಪ ಟೈಮ್ ಪೋಸ್ಟ್ಪೋನ್ ಆದರೂ ಆಗ್ಬೋದು. ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಅಂದಿದ್ದಾರೆ. ಸೊ ನೋಡೋಣ. ನಿಮ್ಗೇನು ಅನ್ನಿಸ್ತು? ಚೆನ್ನಾಗಿದೆಯಾ ವೈಟ್ ಕಲರು? ಒಂಥರ ಅದು ಎಕ್ಸ್ಪಲ್ಸ್ ಥರನೂ ಕಾಣುತ್ತೆ, ನೋಡೋದಕ್ಕೂ ಬೇರೆ ಥರ. ಬ್ಲ್ಯಾಕ್ ಹೆಂಗೆ ಗೊತ್ತಾ, ಧೂಳು ಆಗ್ಬಿಟ್ರೆ ಹಂಗೆ ಹೈಲೈಟ್ ಆಗಿಬಿಡುತ್ತೆ ಕಲರು. ಮತ್ತು ಈ ಗಾಡಿನೂ ಬ್ಲ್ಯಾಕೇ ತೊಗೊಂಡಿದ್ದು. ಸೊ ಬೇರೆ ಕಲರ್ ಇರಲಿ ಒಂಥರ ಟ್ರೈ ಮಾಡೋಣ ಅಂತೇಳಿ ವೈಟ್ ಕಲರ್ ನೋಡ್ತಾ ಇದ್ದೆ. ಬ್ಲ್ಯಾಕು ಮತ್ತು ವೈಟ್ ಎರಡೂ ಸಖತ್ತಾಗಿದೆ. ಇನ್ನೊಂದೆರಡು ಚೆನ್ನಾಗಿದೆ, ಬ್ಲೂ ಮತ್ತು ರೆಡ್ ಕಲರ್ ಆಕ್ಸೆಂಟ್ ಇರೋದು, ಸ್ವಲ್ಪ ಗ್ರಾಫಿಕ್ ಥರ, ಅದು ಡೀಸೆಂಟ್ ಆಗಿದೆ. ಕಾಜಾ ಬ್ರೌನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಷ್ಟೇ. ಇನ್ನೊಂದೇನಂದ್ರೆ 25,000 ರೇಟ್ ಜಾಸ್ತಿ ಮಾಡಿದಾನೆ ಗುರು ಇವಾಗ ಹೊಸ್ದಾಗಿ ಬುಕ್ ಮಾಡೋರಿಗೆ. 3 ಲಕ್ಷ ಗಾಡಿಗೆ 25,000 ಜಾಸ್ತಿ ತುಂಬ ಆಗೋಯ್ತು ಗುರು. ನೀವು ಟಾಪ್ ಎಂಡು ಕಲರು ಆನ್ಲೈನ್ ಬ್ಲ್ಯಾಕ್ ಹೋಗ್ತೀರಾ ಅಂದರೆ 2,98,000 ಎಕ್ಸ್ ಶೋರೂಮು. ನಿಮಗೆ ಎಕ್ಸ್ ಶೋರೂಮೇ ಜಾಸ್ತಿ ಐತೆ ಅಂದರೆ ಅದಕ್ಕೆ ಇನ್ಶೂರೆನ್ಸ್ ರೇಟು ಜಾಸ್ತಿ ಆಗುತ್ತೆ, ಆಮೇಲೆ ಇದು ರೋಡ್ ಟ್ಯಾಕ್ಸು ಜಾಸ್ತಿ ಆಗುತ್ತೆ, ಎಲ್ಲ ಅದು ಕ್ಯಾಲ್ಕ್ಯುಲೇಟ್ ಆಗುತ್ತಲ್ಲ. ಓವರಾಲು ಒಂದು ನಿಮಗೆ 373-80 ಆಗ್ಬೋದು ಟಾಪ್ ಎಂಡು ಬೆಂಗಳೂರಲ್ಲಿ. ಹೆವಿ ರೇಟ್ ಜಾಸ್ತಿ ಮಾಡಿಬಿಟ್ಟ. 370-380 ಅಲ್ಲ, ಇನ್ನೂ ಜಾಸ್ತಿ ಆಗುತ್ತೆ, 4 ಹತ್ರ ಆಗ್ಬಿಡುತ್ತೆ ಹೆಚ್ಚು ಕಡಿಮೆ. ಇದೇ 360 ಇತ್ತು ರೇಟ್ ಜಾಸ್ತಿ ಆಗೋಕ್ಕೆ ಮುಂಚೆ. ಅದಕ್ಕೆ 25,000 ಜಾಸ್ತಿ ಮಾಡಿ. 360, 25, 385, ಇನ್ನೊಂದು 5, 390, 4 ಲಕ್ಷ ಅಂದ್ಕೊಳ್ಳಿ ಗುರು. ಹೆವಿ ಆಗೋಯ್ತು ರೋಡು.
ಏನೋ ಮೋಸ್ಟ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತೇಳಿ ಜಾಸ್ತಿ ಮಾಡ್ತಾ ಏನೋ ಗೊತ್ತಿಲ್ಲ. ಈ ಟ್ರಯಮ್ದು ಇದು ಯಾವುದು ಸ್ಪೀಡ್ 400 ಬಿಟ್ಟಿದ್ದ ಇಂಟ್ರೊಡಕ್ಟರಿ ಪ್ರೈಸು. ಆಮೇಲೆ 10,000 ಜಾಸ್ತಿ ಮಾಡ್ದ. 2,23,000 ಇತ್ತು, 2,33,000 ಆಯಿತು. 6 ತಿಂಗಳು ಏನೋ ಅದು ಟೈಮ್ ಆದಮೇಲೆ ಮಾಡಿರೋದು. ಇವರು ಏನು 1 ತಿಂಗಳಾಗಿಲ್ಲ ಗಾಡಿ ಬಂದು ಆಲ್ರೆಡಿ 25,000 ಜಾಸ್ತಿ ಮಾಡೋರೆ. ಅಪ್ಪ, ಇಷ್ಟು ರೇಟ್ ಜಾಸ್ತಿ ಮಾಡಿದರೆ ತೊಗೊಳೋರು ಯೋಚನೆ ಮಾಡ್ತಾರೆ ಅಂತ ಅನ್ನಿಸ್ತಪ್ಪ ನನಗೇನೋ. ನನಗಂತೂ ಯಾಕೋ ಜಾಸ್ತಿ ಓವರ್ ಪ್ರೈಸ್ ಆಯಿತು ಅನ್ನಿಸ್ತು. ಸ್ವಲ್ಪ ಕರೆಕ್ಟಾಗಿತ್ತು ಮುಂಚೆ ಬಿಟ್ಟಿದ್ದು ಪ್ರೈಸು. ಓಕೆ, ಒಂದು 5-10 ಸಾವಿರ ಓಕೆ. ಸೊ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸಲ್ಲಿ. ಒಂದು ಜಸ್ಟ್ ಶಾರ್ಟ್ ಟ್ರಾವೆಲ್ ಆಗ್ತಾರೆ ಅಷ್ಟೇ. ಸೊ ಇಷ್ಟು ಸಿಗೋಣ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.